ನಮ್ಮ ವೀಕ್ಷಕರು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಇದು ಯಾವ ರೀತಿ ಬೆಳೆ, ಏನು ಬೆಳೆ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇದರಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಮತ್ತು ಕಾಯಿಗಳ ರಾಶಿನೇ ಇದೆ, ಇದರಲ್ಲಿ ಆದಷ್ಟು ಮಾಹಿತಿಗಳನ್ನು ತಿಳ್ಕೊಡ್ತಾನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದ್ರ ಬಗ್ಗೆ ಮಾಹಿತಿಗಳು ನಿಮ್ಗೆ ಗೊತ್ತಿರೋಷ್ಟು ಮಾತ್ರ ನಾವೇನು ಕೇಳೋದು ಬೇಡ, ನೀವೇ ಪಟ 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 ಅಂತ ಹೇಳ್ಬಿಡಿ ಸರ್. ಸ್ನೇಹಿತರೆ, ಇದು ಬಂದು ಏನಪ್ಪಾ ಅಂತ ಹೇಳಿದ್ರೆ ಬೆಳೆ ಬಂದು ಚಾಯೋಟೆ ಅಂತಾರೆ ಇಂಗ್ಲಿಷಲ್ಲಿ. ಫಸ್ಟ್ ಇಂಗ್ಲಿಷಲ್ಲಿ ಹೇಳ್ಬಾರ್ದು, ಕನ್ನಡದಲ್ಲಿ ಹೇಳ್ಬೇಕು. ಸೀಮೆ ಬದನೆಕಾಯಿ ಅಥವಾ ಚಪರ ಬದನೆಕಾಯಿ ಅಂತಾರೆ. ಮತ್ತೆ ಅದನ್ನು ಮೀರಿದ್ರೆ ಚೌಚೌ ಅಂತಾರೆ. ಇನ್ನು ಇಂಗ್ಲಿಷಲ್ಲೇ ಚಾಯೋಟೆ ಅಂತ ಹೇಳ್ತಾರೆ. ಇದು ಬಂದು ಪ್ರಮುಖವಾಗಿ ಬಳ್ಳಿ ಜಾತಿಯ ಬೆಳೆ. ಈ ಒಂದು ಬೆಳೆನ ಮಾಡ್ಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಫಸ್ಟ್ ನಾವು ಬೇಕಾಗಿರೋದು ಸ್ಟ್ರಕ್ಚರ್, ಪರ್ಮನೆಂಟ್ ಸ್ಟ್ರಕ್ಚರ್ ಇದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಕಲ್ಲಿನ ಕುಚ್ಚುಗಳು ಹಾಕಿರೋಂಥ ಒಂದು ಚಪ್ಪರ ಬೇಕಾಗುತ್ತೆ. ಕಲ್ಲಿನ ಕುಚ್ಚುಗಳು ಜೊತೆಗೆ ಕಂಬಿಗಳು ಹಾಕಿರುವಂತ ಚಪ್ರ, ಇದೊಂದು ಪಕ್ಕ ಇತ್ತಂತ ಹೇಳಿದ್ರೆ ಫಸ್ಟ್ ನಾವು ಮಾಡ್ಬೋದು. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಬಂದು ವೆಯ್ಟ್ ಜಾಸ್ತಿ ಇರೋ ಕಾರಣಕ್ಕೆ ಯಾವಾಗಾದ್ರೂ ಕಡ್ಡಿಗಳಲ್ಲಿ ಮಾಡಿದಾಗ ಮಳೆ ಅಥವಾ ಗಾಳಿ ಜಾಸ್ತಿ ಆದ್ರೆ ತಳ್ಬಿಟ್ಟು ಹೋಗ್ಬಿಡ್ತದೆ. ಆ ಕಾರಣಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಇದ್ರೆ ಖಂಡಿತ ನಿಮ್ಗೊಂದು ಸೂಕ್ತವಾದ ಅಂದ್ರೆ ಬೆಳೆಗೆ ಸೂಕ್ತವಾಗಿರ್ತದೆ. ಇನ್ನು ನೀವು ಗಮನಿಸ್ಬೋದು, ಇಲ್ಲಿ ಬಂದು ಕಡ್ಡಿಗಳು ಹಾಕಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಕಲ್ಲುಗಳ ವಿಚಾರಕ್ಕೆ ಬಂದಾಗ ರೇಟ್ಗಳು ಜಾಸ್ತಿ ಇರುತ್ತೆ. ಸೊ ಸಪೋರ್ಟಿಂಗ್ಗೆ ಪ್ರೆಷರ್ ಅಂದ್ರೆ ವೆಯ್ಟ್ ಇಟ್ಕೊಳ್ಳೋದಕ್ಕಂತಾನೆ ಕಲ್ಲುಗಳನ್ನ ಹಾಕಿರ್ತೀರಿ. ಸಪೋರ್ಟಿಂಗ್ಗೆ ಲೈಟ್ ಆಗಿ ಸೆಂಟ್ರಲ್ಲಿ ಒಂದು ಕಡ್ಡಿಗಳನ್ನ ಬಳಕೆ ಮಾಡ್ಕೊಂಡ್ರೆ ಇದರಿಂದ ಎರಡು ಉಪಯೋಗ ಇದೆ. ಕಾಸ್ಟ್ ಆಫ್ ಇದನ್ನ ಸ್ಟ್ರಕ್ಚರ್ ಕಾಸ್ಟ್ ಕಡಿಮೆ ಮಾಡ್ಕೋಬಹುದು, ಜೊತೆಗೆ ಉಳುಮೆ ಮಾಡೋವಾಗ ಇದನ್ನೆಲ್ಲ ತೆಗೆದುಬಿಟ್ರೆ ಆರಾಮಾಗಿ ಟ್ಯಾಕ್ಟ್ರಿ ಓಡಾಡೋದಕ್ಕೆ ಅನುಕೂಲವಾಗಿರ್ತದೆ. ಇನ್ನೊಂದು ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ನೆಲದ ತಯಾರಿ ವಿಚಾರಕ್ಕೆ ಬರಬೇಕಾಗುತ್ತೆ. ನೆಲದ ತಯಾರಿ ಟೈಮಲ್ಲಿ ಬಂದು ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ ಗೊಬ್ಬರಗಳು ಎಕ್ಸೆಸಿವ್ ಆಗಿ ಏನು ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ. ಇದು ವರ್ಷದ ಬೆಳೆ ಆಗಿರೋ ಕಾರಣಕ್ಕೆ ಇದಕ್ಕೆ ಮೊದಲನೇ ಹಂತದಲ್ಲೇ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಆದ್ರೆ ಉತ್ತಮವಾಗಿ ಇರ್ತದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ಒಂದು ಏಪ್ರಿಲ್ ಮೇದಲ್ಲಿ ನಾಟಿ ಮಾಡಿದ್ರೆ ನಮಗೆ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ವರೆಗೂ ಈ ಬೆಳೆ ಇರ್ತದೆ ಸ್ನೇಹಿತರೆ. ಇನ್ನ ನೆಲದ ವಿಚಾರಕ್ಕೆ ಬಂದಿದ್ದಾಯ್ತಲ್ಲ, ಸೊ ನೆಲದ ವಿಚಾರಕ್ಕೆ ಗೊಬ್ಬರ ಕೊಟ್ಬಿಟ್ಟು ನಾವು ನೆಕ್ಸ್ಟ್ ನಾವು ಕಾಯಿ ಉಣೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನು ಕಾಯಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಸ್ಟ್ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಒಂದು ಕಾಯಿ ಏನಾಗುತ್ತೆ, ಗಿಡದಲ್ಲೇ ಬಲ್ತಿದ್ದಾದ್ಮೇಲೆ ಇದರಲ್ಲೇ ಒಂದು ಮೊಳಕೆ ಅನ್ನೋದು ಬರುತ್ತೆ. ಈ ಮೊಳಕೆ ಅನ್ನೋದನ್ನ ಬಂದ ಮೇಲೆ ನಾವು ನೆಲದಲ್ಲೇ ಇಟ್ರೆ ಇದೇ ನಮಗೆ ಈ ರೀತಿಯಾದ ಬೆಳೆ ಆಗುತ್ತೆ ಸ್ನೇಹಿತರೆ. ಈ ರೀತಿ ಕಾಯಿಗಳು ಬಂದು ನಾವು ನಮ್ಮ ತೋಟದಲ್ಲೇ ನಾಟಿ ಮಾಡ್ಕೊಂಡ್ರೆ ಅಷ್ಟೊಂದು ಈಲ್ಡ್ ಚೆನ್ನಾಗಿ ಬರೋದಿಲ್ಲ. ಆದ ಕಾರಣ ಒಂದು ಬೇರೆ ತೋಟಗಳಲ್ಲಿ ಅಥವಾ ಊಟಿ ಕಡೆಯಿಂದ ತರಿಸಿ ನಾಟಿ ಮಾಡ್ತಾರೆ ಸ್ನೇಹಿತರೆ. ಇನ್ನು ಮೊದಲನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಬಂದು ಏನಪ್ಪಾ ಅಂತ ಹೇಳಿದ್ರೆ ಈ ಮುಳ್ಳೆಲ್ಲ ಬರ್ತೈತಿ ಈ ಕಾಯಲ್ಲಿ, ಅದು ಬಂದು ನಾಟಿ ಕಾಯಿ ಅಂತಾರೆ. ಇದು ಬಂದು ನೈಸ್ ಫಿನಿಶಿಂಗ್ ಬರೋದೆಲ್ಲ ಬಂದು ಇದು ಊಟಿಯಿಂದ ತಂದಿರೋಂಥ ಕಾಯಿಗಳು ಸ್ನೇಹಿತರೆ. ಸೊ ಈ ಒಂದು ಕಾಯಿನ ತಗೊಂಬಂದು ನಾವು ಬೇಕಾಗಿದ್ರೆ ಒಂದ್ ಸ್ವಲ್ಪ ದಿನ ಮೊಳಕೆ ಹಾಕಿ ಒಂದಷ್ಟು ಉದ್ದ ಬಳ್ಳಿ ಬರೋ ತರ ಮಾಡ್ಕೊಂಡು ಅದಾದ ನಂತರ ನಾಟಿ ಮಾಡ್ಕೋಬಹುದು. ಇನ್ನ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಅಂತರಗಳು ನೋಡೋದಾದ್ರೆ 10ರಿಂದ 10ಕ್ಕೂ ಹಾಕ್ತಾರೆ. ನೆಲದಲ್ಲಿ ತಾಕತ್ ಹೆಂಗಿರ್ತದೋ ಅವ್ರ ನೆಲಕ್ಕೆ ತಕ್ಕದಂಗೆ ಸೂಟಬಲ್ ಆಗಿ ಚೇಂಜ್ ಮಾಡ್ಕೊಬೇಕು. 10ರಿಂದ 10ಕ್ಕೆ ಹಾಕೋಬಹುದು, 12ರಿಂದ 12ಕ್ಕೆ ಹಾಕೋಬಹುದು, 15ರಿಂದ 15, 20ಕ್ಕೆ 20 ಈ ರೀತಿ ಎಲ್ಲ ಹಾಕೋತಾರೆ ಸ್ನೇಹಿತರೆ. ಸೊ ಸ್ಟ್ಯಾಂಡರ್ಡ್ ಬಂದು 12ರಿಂದ 12, 15ರಿಂದ 15 ಜಾಸ್ತಿ ಜನ ಬಳಕೆ ಮಾಡೋವಂಥದ್ದು. ಸೊ ಇದೆಲ್ಲ ಒಂದು ಕಾಯಿ ನಾಟಿ ಮಾಡೋ ವಿಚಾರ ಇದೆಲ್ಲ ಆಯ್ತು. ಇನ್ನು ಮುಖ್ಯವಾಗಿ ಬೇಕಾಗಿರೋದು ನೆಕ್ಸ್ಟ್ ಹಂತದಲ್ಲಿ ಬಂದು ನೀರಾವರಿ ವಿಚಾರ. ನೀರಾವರಿ ವಿಚಾರಕ್ಕೆ ಬಂದಾಗ ಇಲ್ಲಿ ಬಂದು ಈ ಬೆಳೆಗೆ ಬಂದು ಯಥೇಚ್ಛವಾಗಿ ನೀರು ಬೇಕಾಗುತ್ತೆ. ಸೊ ಆದ ಕಾರಣ ಬಂದು ನೆಲ ಎಲ್ಲ ನೆನೆಯೋ ತರ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಸಸಿ ಎಲ್ಲೋ ಇರ್ತದೆ ಬೇರೆಗಳು, ಮತ್ತೆ ಎಲ್ಲಾ ತೋಟ ಪೂರ್ತಿ ಬೇರೆಗಳೆಲ್ಲ ಇರ್ತದೆ. ಇಲ್ಲಿ ನಿಮ್ಗೆ ಗಮನಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಉದಾಹರಣೆ ಇದೆ, ಬನ್ನಿ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಗಿಡದಿಂದ ಸುಮಾರು ಒಂದು 12 ಅಡಿ 15 ಅಡಿ ದೂರಕ್ಕೆ ಬೇರೆ ಅನ್ನೋದು ಬಂದಿರ್ತದೆ. ಸೊ ಈ ರೀತಿ ತೋಟ ಎಲ್ಲ ಬೇರು ಸ್ಪ್ರೆಡ್ ಆಗೋ ಕಾರಣಕ್ಕೆ ಇಡೀ ತೋಟ ಪೂರ್ತಿ ನೆನೆಸಿದ್ರೆ ತುಂಬಾ ಸೂಕ್ತವಾಗಿರ್ತದೆ ಈ ಬೆಳೆಗೆ. ನೀರಾವರಿ ವಿಚಾರಕ್ಕೆ ಬಂದಾಗ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗ್ಲಿ ಅಥವಾ ಬೈಲೆಲ್ಲ ಒಂದ್ ಸ್ವಲ್ಪ ನೀರು ಹಾಯಿಸೋ ತರ ಪಾತಿಗಳು ಮಾಡಿ ನೀರು ಹಾಯಿಸ್ಕೋಬಹುದು. ಇದೊಂದು ವಿಚಾರ ಆಯ್ತು. ಇನ್ನ ಔಷಧಿಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ಯಾವುದೇ ರೀತಿಯಾದ ಹೆವಿ ಕೆಮಿಕಲ್ಸ್ ಅಂತವೆಲ್ಲ ಬೇಕಾಗಿರೋದಿಲ್ಲ ಸ್ನೇಹಿತರೆ. ಸ್ಟಾರ್ಟಿಂಗ್ ಹಂತದಲ್ಲಿ ನಾವು ಪ್ರಾಥಮಿಕ ಹಂತದಲ್ಲಿ ಸಸಿ ನಾಟಿ ಮಾಡಿದಾಗ ಈ ಚಿಗುರು ಅನ್ನೋದು ಏನಿರ್ತದೆ, ಈ ಚಿಗುರಲ್ಲಿ ಬಂದು ಒಂದ್ ಸ್ವಲ್ಪ ಸೀಡೆ ಅನ್ನೋದು ಬೀಳ್ತದೆ, ರಸ ಇರೋ ಕೀಟಗಳು. ಸೊ ಅದನ್ನ ಒಂದು ನಿರ್ವಹಣೆಗೆ ಒಂದು 2 ಕೋಟ್ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಸೊ ಅದಾದ್ಮೇಲೆ ಯಾವುದೇ ರೀತಿಯಾದ ಅಷ್ಟೊಂದು ಔಷಧಿಗಳು ಬೇಕಾಗಿರೋದಿಲ್ಲ ಸ್ನೇಹಿತರೆ. ಅದಕ್ಕೂ ಅಷ್ಟೇ ಹೆವಿ ಕೆಮಿಕಲ್ಸ್ ಎಲ್ಲ ಏನೂ ಇಲ್ಲ, ಸಿಂಪಲ್ ಆಗಿರೋದು. ಸೊ ಇದಾದ್ಮೇಲೆ ಇನ್ನೊಂದು ಬೆಳವಣಿಗೆ ಹಂತದಲ್ಲಿ ಬಂದು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಯೂರಿಯಾ ಕೊಟ್ರೆ ಸೂಕ್ತ ಆಗಿರ್ತದೆ. ಅದಾದ್ಮೇಲೆ ಬಂದು ಒಂದು 15 ಒಂದು ಸ್ವಲ್ಪ ಗಿಡ ಬಳ್ಳಿ ಸ್ಪ್ರೆಡ್ ಆಗೋವರೆಗೂ, ಆಮೇಲೆ ಕಾಯಿ ಹಿಡಿಯೋ ಟೈಮ್ಗೆ ನೀವು 20 ಅನ್ನೋದನ್ನ ಕೊಟ್ಕೋಬಹುದು ಸ್ನೇಹಿತರೆ. ಈ ಗೊಬ್ಬರಗಳನ್ನೂ ಅಷ್ಟೇ ನೀವು ಕೊಡ್ತೀನಿ ಅಂತ ಏನು ಕಂಟಿನ್ಯೂಸ್ ಆಗಿ ಕೊಡ್ಬೇಕು ಅನ್ನೋದೇನಿಲ್ಲ, ಒಂದು 15 ದಿವಸಕ್ಕೆ ಒಮ್ಮೆ ಲೈಟ್ ಆಗಿ ಕೊಟ್ರೆ ಸಾಕಾಗುತ್ತೆ ಸ್ನೇಹಿತರೆ. ಸೊ ಇದು ನೀರಾವರಿ ವಿಚಾರ, ಗೊಬ್ಬರದ ವಿಚಾರ ಆಯ್ತು.
ಇನ್ನು ಕಾಯಿ ಹಾರ್ವೆಸ್ಟಿಂಗ್ ವಿಚಾರಕ್ಕೆ ಬಂದಾಗ ಕಾಯಿನ ಹಾರ್ವೆಸ್ಟಿಂಗ್ ಬಂದು 8 ರಿಂದ 10 ದಿನದೊಳಗಡೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಜಾಸ್ತಿ ದಿನ ಬಿಟ್ಟಿದ್ದೆ ಆದ್ರೆ ಎಲ್ಲ ಮೊಳಕೆ ಬರುತ್ತೆ. ಮೊಳಕೆ ಬಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸೂಕ್ತವಾದ ಬೆಲೆ ಸಿಗೋದಿಲ್ಲ. ಸೊ ಇದೊಂದು ಮೈನ್ ಆಗಿ ನಾವು ಹಾರ್ವೆಸ್ಟಿಂಗ್ ಟೈಮಲ್ಲಿ ಗಮನದಲ್ಲಿ ಇಟ್ಕೊಬೇಕು. ಒಂದು ವಾರದಿಂದ ವಾರಕ್ಕೆ ಕಾಯಿ ಕಿತ್ಕೋಬಹುದು. ಇಲ್ಲ ಕಂಪ್ನಿಗಳಿಗೆ ಆ ರೀತಿ ಕೊಡಂಗಿದ್ರೆ ಒಂದ್ ಕಡೆಯಿಂದ ಈ ಕಡೆಯಿಂದ ಕಿತ್ಕೊಂಡು ಹೋಗೋಷ್ಟ್ರಲ್ಲಿ ಮತ್ತೆ ಈ ಕಡೆಯಿಂದ ಕಾಯಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಮಾಹಿತಿ. ಇನ್ನ ಮುಖ್ಯವಾಗಿ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಕಂಪನಿಗಳಿಗೆ ಒಂದ್ ಸ್ವಲ್ಪ ಬೇಡಿಕೆ ಇರುತ್ತೆ ಸ್ನೇಹಿತರೆ. ಕಂಪ್ನಿಗಳಿಗೆ ನೀವು ಯಾರಾದ್ರೂ ಸೂಪರ್ ಮಾರ್ಕೆಟ್ಗಳು ರಿಲಯನ್ಸ್, ಬಿಗ್ ಬಾಸ್ಕೆಟ್, ಉಡಾನ್ ಈ ರೀತಿಯಾದ ಬೇಕಾದಷ್ಟು ಕಂಪ್ನಿಗಳಿದಾವೆ. ಆ ರೀತಿ ಏನಾದ್ರು ಕಂಪ್ನಿಗಳಿಗೆ ನೀವು ಕೊಡೋದಾದ್ರೆ ಕೊಡ್ಬೋದು. ಅದನ್ನ ಬಿಟ್ರೆ ಇನ್ನು ಇದಕ್ಕೆ ಬಹುಮುಖ್ಯವಾಗಿ ಬೇಡಿಕೆ ಇರೋದು ಬಂದು ಚೆನ್ನೈ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುತ್ತೆ. ಚೆನ್ನೈ ಅಂತಲ್ಲ, ಈಗ ಎಲ್ಲ ಬಂದು ಸುತ್ತಮುತ್ತ ಎಲ್ಲಾ ಕಡೆನೂ ಹೋಗುತ್ತೆ ಸ್ನೇಹಿತರೆ. ಇದೊಂದು ಮಾರ್ಕೆಟಿಂಗ್ ವಿಚಾರ. ಇನ್ನು ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ ಇದರಲ್ಲಿ ಟಾಪ್ ರೇಟ್ ಅಂತ ಹೇಳಿದ್ರೆ 25 ರಿಂದ 30 ರೂಪಾಯಿ ಅಷ್ಟೇ ಸ್ನೇಹಿತರೆ. ಇನ್ನು ಕಡಿಮೆ ರೇಟ್ ಅಂತ ಹೇಳಿದ್ರೆ 5 ರೂಪಾಯಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಇದು ಬಂದು ಪ್ರಾರಂಭಿಕ ಹಂತಗಳಲ್ಲಿ ಬಂದು ಒಂದ್ ಸ್ವಲ್ಪ ಜಾಸ್ತಿನೇ ಪ್ರಾರಂಭಿಕ ಹಂತಗಳಲ್ಲಿ ಅಂತ ಹೇಳಿದ್ರೆ ಕಾಯಿ ಸ್ಟಾರ್ಟ್ ಆಗೋ ಹೊಸದ್ರಲ್ಲಿ ನಿಮ್ಗೆ ಸೀಸನ್ ಅಂತ ಹೇಳಿದ್ರೆ ಕೋಲ್ಡ್ ವಾತಾವರಣ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಿಂದಾನೇ ಕಾಯಿ ಸ್ಟಾರ್ಟ್ ಆಗೋದು. ಸೊ ಆ ಸ್ಟಾರ್ಟಿಂಗ್ ಅಲ್ಲಿ ಬಂದು ಎಲ್ಲ ಕಾಯಿಗಳು ಸ್ವಲ್ಪ ಈಲ್ಡ್ ಕಡಿಮೆ ಇರೋ ಟೈಮಲ್ಲಿ 25 ರಿಂದ 30 ರೂಪಾಯಿ ಇರ್ತದೆ. ಅದಾದ್ಮೇಲೆ ಹಾಗೆ ಡೌನ್ ಆಗ್ತಾ ಬಂದು ಒಂದು 5 ರೂಪಾಯಿ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ ನಮ್ಗೆ ಚಳಿಗಾಲ ಬರೋಷ್ಟರಲ್ಲಿ. ಅದಾದ್ಮೇಲೆ ಮತ್ತೆ ಬೇಸಿಗೆ ಕಡೆ ಹೋಗ್ತಾ ಕಾಯಿ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಮತ್ತೆ ಪ್ರೈಸ್ ಅನ್ನೋದು ಅಪ್ಡೇಟ್ ಆಗುತ್ತೆ. ಇನ್ನು ಚೆನ್ನೈ, ಬೇಲೂರು, ತಿರುಪತಿ, ಹೈದರಾಬಾದ್ ಈ ರೀತಿ ಎಲ್ಲ ಬೇರೆ ಕಡೆ ಕಳ್ಸೋದಕ್ಕೆ ಪ್ಯಾಕಿಂಗು ಈ ರೀತಿಯಲ್ಲಿ ಇರ್ತದೆ. ಕಂಪ್ನಿ ಪ್ಯಾಕಿಂಗ್ ಬಂದು ಈ ರೀತಿಯಲ್ಲಿ ಇರ್ತದೆ. ಇದನ್ನ ತಗೊಂಡೋಗಿ ಕಂಪ್ನಿನಲ್ಲಿ ಹಾಕ್ಬಿಟ್ರೆ ಕ್ರೇಟ್ಗಳಿಗೆ ಅವರೇ ತುಂಬ್ಕೊಂತಾರೆ. ಇದು ಬಂದು ಡೈರೆಕ್ಟ್ ಆಗಿ ಲಾರಿಗೆ ಲೋಡ್ ಆಗುತ್ತೆ, ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗುತ್ತೆ ಸ್ನೇಹಿತರೆ. ಇದೊಂದು ವಿಚಾರ ಆಯ್ತು. ಇನ್ನೊಂದು ಪ್ರಮುಖವಾಗಿ ಇದಕ್ಕೆ ಯಾವ್ದು ರೋಗ ಲಕ್ಷಣಗಳು ಅಷ್ಟೊಂದಾಗಿ ಕಂಡು ಬರೋದಿಲ್ಲ. ಮಳೆ ಏನಾದ್ರು ಯಥೇಚ್ಛವಾಗಿ ಬಿದ್ರೇನು ಏನು ತೊಂದರೆ ಇಲ್ಲ. ಸೊ ಥಂಡಿ ಆದಷ್ಟು ಇದು ಇಳುವರಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಇದೊಂದು ಮುಖ್ಯವಾದ ವಿಚಾರ. ಇದಾದ್ಮೇಲೆ ಇನ್ನೊಂದು ಇದೇನಂತ ಹೇಳಿದ್ರೆ ಊಜಿ ಅನ್ನೋ ಕಾಟ ಜಾಸ್ತಿ ಇರ್ತದೆ. ಸೊ ಈ ಊಜಿ ಹತೋಟಿಗೆ ಕ್ರಮಗಳು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು 15 ದಿವಸಕ್ಕೆ ಒಂದ್ಸಲಿ ಲೈಟ್ ಆಗಿ ಯಾವ್ದಾದ್ರು ಸ್ಮೆಲ್ ಇರುವಂತ ಔಷಧಿನ ಸ್ಪ್ರೇ ಮಾಡ್ಕೊಬೇಕು. ಆದಷ್ಟು ಊಜಿ ಟ್ರಾಪ್ಸ್ನ ಬಳಕೆ ಮಾಡ್ಕೊಬೇಕು. ಸೊ ಇದನ್ನೊಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಉತ್ತಮವಾದ ಕ್ವಾಲಿಟಿ ಅನ್ನೋದು ಸಿಗ್ತದೆ. ಇನ್ನು ಊಜಿ ಕಡ್ದಾಗ ನಿಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕಾಯಿ ಕ್ವಾಲಿಟಿ ಅಂತ ಹೇಳಿದ್ರೆ ಕೊಳ್ತಂಗ ಆಗುತ್ತೆ. ಕಾಯಿ ಕ್ವಾಲಿಟಿನೇ ಕೆಟ್ಟೋಗುತ್ತೆ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಯಾವ್ದಾದ್ರು ಒಂದು ಕಾಯಿನ ತೋರಿಸ್ತೀನಿ. ಪಾಸ್ ಮಾಡ್ಕೊಳ್ಳಿ ಸರ್. ಇನ್ನು ಊಜಿ ಸಮಸ್ಯೆಗೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಊಜಿ ಕಡ್ದಾಗ ಈ ರೀತಿ ಕಾಯೆಲ್ಲ ಕೊಳ್ತಂಗಾಗಿ ವೇಸ್ಟೇಜ್ ಅನ್ನೋದಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು. ಸೊ ಇದನ್ನೆಲ್ಲ ನಿಭಾಯಿಸ್ಕೋಬೇಕಂತ ಹೇಳಿದ್ರೆ ಊಜಿನ ಹತೋಟಿ ಕ್ರಮಗಳನ್ನ ನಾವ್ ಏನೇನಾಯ್ತೋ ಅದನ್ನ ಪಾಲಿಸ್ಬೋದು. ಗಮ್ ಶೀಟ್ಸ್ ಆಗ್ಲಿ ಅಥವಾ ಟ್ರಾಪ್ಸ್ ಆಗ್ಲಿ ಅಥವಾ ಅಲ್ಲ ಬೇಕೇ ಬೇಕು. ಟ್ರಾಪ್ಸ್, ಗಮ್ ಶೀಟ್ಸ್ ಎಲ್ಲ ಅಲ್ಲೊಂದು ಹಾಕ್ಬೇಕು. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು 15 ದಿವಸಕ್ಕೊಮ್ಮೆ ಒಂದು ಸ್ಪ್ರೇ ಕೊಟ್ಟಿದ್ದೆ ಆದ್ರೆ ಖಂಡಿತ ಒಂದು ಕಂಟ್ರೋಲ್ ಇಟ್ಕೊಬಹುದು. ಸೊ ಇದೊಂದು ವೇಸ್ಟೇಜು ಇಷ್ಟು ಬರುತ್ತೆ ಸ್ನೇಹಿತರೆ. ಸೊ ಇನ್ನ ಇಳುವರಿಗಳ ವಿಚಾರಕ್ಕೆ ಬಂದಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಬಳ್ಳಿಗಳು ಕಡಿಮೆ ಇದ್ದಾಗ ಒಂದ್ ಸ್ವಲ್ಪ ಕಡಿಮೆನೇ ಇರ್ತದೆ. ಅದಾದ್ಮೇಲೆ ಒಂದು ಮಿಡ್ಲ್ ಸ್ಟೇಜಿಗೆ ಬರೋಷ್ಟರಲ್ಲಿ ನಮ್ಗೆ 1 ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ ಒಂದು 3 ಟನ್ 4 ಟನ್ ಅಂದ್ರೆ ಒಂದು ಕೊಯ್ಲಲ್ಲಿ ಒಂದು 10 ದಿನಕ್ಕೆ ಒಂದು ಕೊಯ್ಲು ಕಿತ್ತರೆ ಒಂದು 3 ರಿಂದ 4 ಟನ್ ಅದರ ಮೇಲ್ಪಟ್ಟು ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆಳೆಗಳು ಹೆಂಗಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಳುವರಿ ಎಲ್ಲ ಬಂದು ಖಂಡಿತವಾಗಿ ಇಷ್ಟೇ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ನಮ್ಮ ತೋಟದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬರ್ಬೋದು ಅಥವಾ ಒಂದ್ ಸ್ವಲ್ಪ ಕಡಿಮೆ ಬರ್ಬೋದು. ಇನ್ನೊಂದು ತೋಟದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬರ್ಬೋದು, ಜಾಸ್ತಿ ಬರ್ಬೋದು. ಇದು ವ್ಯತ್ಯಾಸ ಇರ್ತದೆ. ಸಾಮಾನ್ಯವಾಗಿ ಲೆಕ್ಕ ಹಾಕೋದಾದ್ರೆ ಒಂದಷ್ಟು ಲೆಕ್ಕಾಚಾರದಲ್ಲಿ ಹೋಗ್ತಾ ಇರ್ತದೆ. ಸೊ ಇದರಲ್ಲಿ ಬಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ಸೀಸನ್ ಅಂತ ಹೇಳಿದ್ರೆ ಕೋಲ್ಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಿಂದನೇ ಇದರಲ್ಲಿ ಕಾಯಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದನ್ನ ನಾಟಿ ಮಾಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಏಪ್ರಿಲ್ ಮೇದಲ್ಲಿ ನಾಟಿ ಮಾಡ್ಕೊಳ್ಳೋದು ಉತ್ತಮ. ಯಾಕಪ್ಪ ಅಂತ ಹೇಳಿದ್ರೆ ಅವಾಗ ನಾಟಿ ಮಾಡಿದ್ರೆ ಮಳೆ ಬರೋ ಅಷ್ಟೊತ್ತಿಗೆ ನಮಗೆ ಬಳ್ಳಿಗಳೆಲ್ಲ ಮೇಲೆ ಹಬ್ಬಿರ್ತದೆ. ಮಳೆ ಬಿದ್ದು ಕೋಲ್ಡ್ ಆಗಿದ ತಕ್ಷಣ ನೆಲ ವಾತಾವರಣ ಇಮಿಡಿಯೇಟ್ ಆಗಿ ಕಾಯಿ ಹಿಡಿಯುತ್ತೆ. ಸೊ ಇದೊಂದು ಚಪ್ರ ಬದನೆಕಾಯಿ ಬೆಳೆ ಬಗ್ಗೆ ಒಂದು ಫಾಸ್ಟ್ ಆಗಿ ಒಂದು ಮಾಹಿತಿ ಕೊಟ್ಟಿರ್ತೀರಿ. ಮಾಹಿತಿಗಳು ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಮಿಸ್ ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.